ಮ್ಯಾಮ್ ತುಂಬಾ ಡಿಸಪಾಯಿಂಟ್ ಆಗಿದ್ದಾರೆ. ಮ್ಯಾಮ್ಗೆ ಒಂದ್ 4 ಪ್ರಶ್ನೆ ಕೇಳೋಣ, ಓಕೆನಾ? ಮ್ಯಾಮ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ತಾನೆ ಇವತ್ತು? ಶಾರ್ಟ್ ಮೂವಿಗಿಂತ ಇಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದಾರೆ ತಾನೆ? ಹೇಳ್ಬೇಡಿ ಪಾಪ, ಅಲ್ಲಿ ನೋಡೇ ತಾನೆ. ಬಟ್ ಅಲ್ಲಿ ತುಂಬಾ ದೊಡ್ಡವ್ರ ತರ ಕಾಣ್ತಾರೆ, ಬಟ್ ಇಲ್ಲಿ ಆತರ ಅನ್ಸಲ್ಲ. ಇಲ್ಲ, ಎಷ್ಟ್ ಚೆನ್ನಾಗಿ ಕಾಣಿಸ್ತಾರ ನೋಡಿ. ಕಲರ್ ಕಲರ್ ಸೀರೆಗಳು, ಕಲರ್ ಕಲರ್ ಜಾಕೆಟ್ಗಳು. ಜಾಕೆಟ್ ಬಗ್ಗೆ ಹೇಳಿದ್ದು ಅಯ್ಯೋ ಅದ್ರಲ್ಲಿ. ಮ್ಯಾಮ್, ನೀವು ಸೊಸೆ ತಂದ ಆಫರ್ ಅಲ್ಲಿ ಅತ್ತೆ ಆಗಿದ್ದೀರಾ, ನೀವು ಹೆಂಗ್ ಸೆಲೆಕ್ಟ್ ಆದ್ರಿ? ಬಿಕಾಸ್ ಅವರೇ ಸೆಲೆಕ್ಟ್ ಮಾಡಿದ್ರು. ಒಂದ್ಸತಿ ಕಾಲ್ ಮಾಡಿದ್ರು, ರಿಹರ್ಸಲ್ ಇದೆ ಬನ್ನಿ ಅಂದಿದ್ರು. ಸೊ ಅಲ್ಲಿ ಹೋದಾಗ ಸ್ಟೋರಿ ಹೇಳಿದ್ರು. ನಂಗೆ ಲಾಸ್ಟ್ ಅಲ್ಲಿ ಟ್ವಿಸ್ಟ್, ಇವಾಗಿನ ಜನ ಒಪ್ಕೊಳ್ತಾರ, ಇದನ್ನ ಅಕ್ಸೆಪ್ಟ್ ಮಾಡ್ತಾರ, ಇದು ಕಾಮಿಡಿ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಬಿಡಿ ಮೇಡಮ್ ಅಂದ್ರು. ಕೆಲವ್ರು ಅಕ್ಸೆಪ್ಟ್ ಮಾಡಿದಾರೆ, ಕೆಲವರು ಇದೇನಿದು ಆತರ ಅನ್ಸಿದೆ. ಕಾಮಿಡಿನ ಕಾಮಿಡಿ ತರ ನೋಡ್ಬೇಕು. ಇಲ್ಲಿ ಯಾರು ನಾವು ನೆಗೆಟಿವ್ ಆಗಿ ಏನು ಸ್ಪ್ರೆಡ್ ಮಾಡಕ್ಕೆ ಇಷ್ಟ ಪಡ್ತಾ ಇಲ್ಲ. ಸೊ ಅದ ಇನ್ನೆಲ್ಲ ಚೆನ್ನಾಗಿತ್ತು. ನನ್ಗೆ ಅದು ಒಂದ್ ಸ್ವಲ್ಪ ಡೌಟ್ ಇತ್ತು, ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅಂತ. ಕೆಲವ್ರಿಗೆ ಇಷ್ಟ ಆಗಿಲ್ಲ, ಬಟ್ ಅದ್ ಬಿಟ್ರೆ ಇನ್ ಮಿಕ್ಕಿದ್ದೆಲ್ಲ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ನಮ್ಮಿಬ್ರು ಕಾಂಬಿನೇಷನ್, ಮಗನ್ ಕಾಂಬಿನೇಷನ್, ವೈಫ್ ಅಂಡ್ ಹಸ್ಬೆಂಡ್ ಗದ್ರದು ಎಲ್ಲ ತುಂಬಾ ಚೆನ್ನಾಗಿದೆ. ಮನೇಲಿ ಎಲ್ಲಾ ಮನೇಲಿ ಮಿಡಲ್ ಕ್ಲಾಸ್ ಅಲ್ಲಿ ನಡೆಯುವಂತ ಸಿಚುವೇಶನ್ಸ್ ನ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿ ನಮ್ಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ಆಕ್ಟ್ ಮಾಡಕ್ಕೆ. ಹೇಗೆ ಯಜಮಾನ್ರು? ತಿಮ್ಮಯ್ಯ ಅಂತಾನೆ ಎದ್ಕೊಂಡ್ಬಿಡ್ಬೇಕು. ಎದ್ರುಕೊಂತೀರ ಸರ್? ಅದಕ್ಕೆ ತಿಮ್ಮಯ್ಯ ಅಂತ ಹೊರಿಕೊಂಬಿಟ್ಟ ಸೀಟ್ನೆ. ಒಂಚೂರು ಮುಂದೆ ಬನ್ನಿ ತಿಮ್ಮಯ್ಯ. ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಈ ಪಾತ್ರಗಳನ್ನ. ಎಲ್ಲಾರ ಪಾತ್ರನೂ ತುಂಬಾ ಚೆನ್ನಾಗಿದೆ. ಕೆಲವು ಟೈಮ್ ನಲ್ಲಿ ಕೆಲವೊಂದ್ ಶಾರ್ಟ್ ಮೂವೀಸ್ ಅಲ್ಲಿ ಹೀರೋ ಹೀರೋಯಿನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ, ಹೀರೋಯಿನ್ಸ್ ಗೆ ಜಾಸ್ತಿ ಸ್ಪೇಸ್ ಇರುತ್ತೆ. ಬಟ್ ಇದ್ರಲ್ಲಿ ನನ್ಗೂ ಅಷ್ಟೇ ಈಕ್ವಲ್ ಆಗಿ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು. ಅಂದ್ರೆ ಇಬ್ರು ಚೆನ್ನಾಗಿ ಟ್ರೋಲ್ ಆಗಿ ಆಕ್ಚುಲಿ. ಅತ್ತೆ ಸೊಸೆ ಹೆಂಗೆ? ಸೊಸೆ ಓಕೆನಾ? ಮದ್ವೆ ಮಾಡ್ಕೊಬೋದಾ? ಈ ಶತಮಾನದ ಮಾದರಿ ಹೆಣ್ಣು. ಬರೀ ಮಾತೆತ್ತಿದ್ರೆ ಹೋಟ್ಲ್ ಹೆಸರುಗಳನ್ನ ಹೇಳ್ತಾರೆ. ಅಡ್ಗೆ ಬರುತ್ತಾ? ಕಾಫಿನಾದ್ರೂ ಬರುತ್ತಾ? ಓವರ್ ಟ್ಯಾಲೆಂಟ್ ಇರೋರ್ಗೆ ಈ ಅಡ್ಗೆ ಮಾಡ್ಕೊಂಡು ಪಾತ್ರ ತಗೊಂಡು ಅವ್ರದಕ್ಕೆ ಬೇರೆ ಆ ಕೆಲ್ಸ ಬೇಕಾದ್ರೆ ಮೆಷಿನ್ಸ್ ಮಾಡ್ಬೋದು. ಬಟ್ ಓವರ್ ಟ್ಯಾಲೆಂಟ್ ಇರೋರ್ಗೆ ಬೇರೆ ಬೇರೆ ಎಲ್ಲ ಇದಿರುತ್ತೆ. ಸೊ ಅದು ಟೈಮ್ ವೇಸ್ಟ್ ಮಾಡ್ಬಾರ್ದು ಅಂತ ನಾನೇ ನೋಡ್ಕೊಳ್ತೀನಿ. ನೀನ್ ಜೋರಾಗಿ ನಗಾಡಿ ಅದೇನಾರ ಯಾವ ಡೈಲಾಗ್ ತುಂಬಾ ಇಷ್ಟ ಆಯ್ತು ನಿಮ್ಮಿಬ್ರು ಕಾಂಬಿನೇಷನ್? ಅವ್ರು ನಾನ್ ಅವ್ರಿಗೆ ರೇಗಿಸ್ತಾ ಇರ್ತೀನಿ, ಅಡ್ಗೆ ಸರಿ ಹಾಕಲ್ಲ, ಕಾಫಿ ಮಾಡೋಕ್ಕೂ ಬರಲ್ಲ ಇವಳಿಗೆ ಅಂತ. ಆಮೇಲೆ ಹೇಳ್ತಾರೆ ನೋಡಿ, ಬಿರಿಯಾನಿಗೆ ಪುಳಿಯೋಗರೆ ಪೌಡರ್ ಚೆನ್ನಾಗಿತ್ತು. ಚೆನ್ನಾಗಿ ರೇಗಿಸಿದ್ದಾರೆ. ಆಡ್ಗೋಡೆಯಿಂದ ಟ್ರೋಲ್ ಮಾಡಿ ಜಾಡಿಸ್ತಾ ಇದ್ದೀರಾ. ಚೆನ್ನಾಗಿದೆ ಆಕ್ಚುಲಿ. ಇವ್ರ ಜೊತೆಗೆ ಯಾವ ಡೈಲಾಗ್ಸ್ ತುಂಬಾ ಇಷ್ಟ ಆಯ್ತು? ನಾನು ಇವ್ರು ಜಾಸ್ತಿ ಇದ್ರಲ್ಲಿ ಮಾತಾಡಿಲ್ಲ. ಮಗನ್ ಜೊತೆ ಮಾತು ಯಾವ್ತರ ಏನಿಲ್ಲ, ಚೆನ್ನಾಗಿದ್ರು ಅವರು ಎಲ್ಲಿ ತಂದಿಟ್ಟು ಬಿಡ್ತೀರ ಸಾಕ್ಷಿ ಬೇಕು ಮೇಡಮ್? ಬೇಕು. ಪಕ್ಕದಲ್ಲಿ ಕೂತವ್ರಲ್ಲ, ಸಾಕ್ಷಿ ಏನಕ್ಕೆ ಬೇಕು? ಇವ್ರ ಪಕ್ಕನೂ ಗೊತ್ತಿದ್ದೀನಿ. ಹೌದು. ಅಯ್ಯೋ ದಡ್ರ ನೀವು ಹೇಳ್ಪ. ನೀನ್ ಹೂ ಅಂದ್ರೆ ಲಕ್ಷ್ಮಿನ ಕರ್ಸ್ಕೊಂಡು ಸಂಟಿಸ್ತೀನಿ, ಸಿಲ್ಲೆ ಹೊಡ್ಸ್ ಕೇಕ್ ಯಾಕೆ ನಗಿಸ್ತೀನಿ, ಏನ್ ತಾಯಿ ಏಳು ಅದು ಟ್ರೆಂಡ್ ಆಗಿದೆ. ನಾ ಬೆಳಗ್ಗೆ ಹೋದೆ ಹುಡುಗರು ಪ್ರಪೋಸ್ ಮಾಡಿರ್ತಾರೆ, ಹೋಗಿ ಹೋಗಿ ನೀವು ಇವರಿಂದ ಓಡೋಗ್ಬಿಟ್ಟಿದಿರಲ್ಲ ಅಂತ. ಮೇಡಮ್ ಪ್ರೀತಿಗೆ ಕಣ್ಣಿಲ್ಲ, ಯಾಕಂದ್ರೆ ಕಾಲೇಜಲ್ಲಿ ಲವ್ ಸ್ಟೋರಿ ನಮ್ದು. ಲವ್ ಮಾಡ್ತಾ ಇರ್ಬೇಕಾದ್ರೆ ಮದ್ವೆ ಆಗ್ ಮಾಡ್ಬಿಡ್ತಾರೆ. ಅದು ಅವ್ರ ಸ್ಟೋರಿ ಬರ್ದಿರೋದು ಅವ್ರಿಗೆ ಹೇಳ್ಬೇಕು. ಹೆಂಗ್ ಲವ್ ಮಾಡ್ಸಿರಿ ಸರ್? ಎಲ್ಲಿ ನಿಮಗೆ ಒಂದು ಟೇಸ್ಟ್ ಇಲ್ವಾ ಸರ್? ಅದು ಪಾರ್ಟ್ 2 ಬರುತ್ತಾ? ಪಾರ್ಟ್ ಹೇಗ್ ಲವ್ ಆಗುತ್ತೆ ಅನ್ನೋದು ಒಂದು ಪಾರ್ಟ್ ಪಾರ್ಟ್ 2 ಬರುತ್ತಾ? ಮತ್ತೆ ಇವರೆಲ್ಲ ಕಂಟಿನ್ಯೂ ಇರ್ತಾರಾ? ಇವ್ರೆ ಅವರೇ ಸೊಸೆ, ಅವ್ರಿಲ್ಲ ಅಂದ್ರೆ ಕಥೆನೇ ಇಲ್ಲ ನೋಡಿ. ಸೊಸೆ ಎಷ್ಟು ಇಂಪಾರ್ಟೆಂಟ್. ಅತ್ತೆ ಸೊಸೆ ಇಬ್ರು. ನಂದು ಅವ್ರ ಮನೇಲಿ ನಿಮ್ ಗಂಡ ಅವ್ರ ಜೊತೆ ಮತ್ತೆ ಇಲ್ಲೇನೋ ನಿಮ್ ಮನೆಗೆ ಯಾರು ತಂದಿಕ್ಕಿಲ್ವಾ? ಇಲ್ಲ ಇಲ್ಲ. ನಿಮ್ ಗಂಡ ಹೆಂಗೆ? ನಮ್ ಗಂಡ ಎಲ್ಲ ಕೇಳ್ತಾರೆ. ಮಗಂಗ್ ಫುಲ್ ಫ್ರೀಡಮ್ ಮೇಡಮ್? ಮಗಂಗ್ ಫುಲ್ ಫ್ರೀಡಮ್ ಕೊಟ್ಬಿಟ್ಟಿದೀರಾ?
ಅವ್ನ್ ತಗೊಂಡ್ಬಿಟ್ಟಿದ್ದಾನೆ ಅವರೇ ತಗೊಂಡಿರೋದು. ಏನ್ ಮಾಡೋದು. ಹೌದು ಹೀರೋ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಹಂಗೆ ಕಾಣಿಸಲ್ಲ ಯಾರೋ ಮಿಸ್ಸಿಂಗ್ ಅಂತ ಹೀರೋನೇ missing. ಕಾಣೆ ಆಗ್ಬಿಟ್ಟಿದಾರೆ. ಕಾಣೆ ಆಗಿದಾರಾ? ಅಲ್ಲ ಅವ್ರು ಆಕ್ಚುಲಿ ಸೆಕೆಂಡ್ ಅಲ್ಲಿ ಬಂದ್ ಹೋಗ್ತಾರೆ, ಅದಕ್ಕೆ ಸೆಕೆಂಡ್ ನೆಕ್ಸ್ಟ್ ಸಿನಿಮಾ ಫ್ಯೂಚರ್ ಸಿನಿಮಾ ಮಾಡ್ತಾ ಇದಾರೆ ಅದ್ರಲ್ಲಿ ಬರ್ತಾರೆ. ಅಲ್ಲ ಮೇಡಮ್, ನಾರ್ಮಲ್ ಆಗಿ ಅತ್ತೆ ಸೊಸೆ ಅಂದ್ರೆ ಇಬ್ರಿಗೆ ಒಬ್ರಿಗೊಬ್ರಿಗೆ ಆಗಲ್ಲ, ತುಂಬಾ ಸ್ಟ್ರಾಂಗ್ ಇದೇ ತರ ನೋಡ್ತೀವಿ. ಮತ್ತೆ ನಮ್ ಸೊಸೈಟಿಲಿ ನಡೆಯೋದು ಅದೇ ತರ. ಆದ್ರೆ ನೀವಿಬ್ರೇನ್ ಇಷ್ಟೊಂದು ಕ್ಲೋಸು? ಅದು ಗೊತ್ತಾಗ್ಲಿಲ್ವಾ? ಏನಕ್ಕೆ ಗೊತ್ತಾ, ಅವ್ರ ವೀಕ್ನೆಸ್ ಅವ್ರಿಗೆ ಗೊತ್ತಾಯ್ತು, ಅವ್ರ ವೀಕ್ನೆಸ್ ಇವ್ರಿಗೆ ಗೊತ್ತಾಯ್ತು, ಎರಡು ವೀಕ್ನೆಸ್ ಅಲ್ವಾ, ಅದಕ್ಕೆ ಅದೆಲ್ಲ ಪ್ಲಸ್ ಆಯ್ತು. ಪ್ಲಸ್ ಹಾಕಿ ಸುಮ್ನವ್ರೆ. ಎಲ್ಲಾ ನಿಮ್ ತರಾನೇ ಇರ್ತಾರ ಹೇಳಿ? ಇಲ್ಲ ಇಲ್ಲ ನಮ್ ತರ ಇರೋದು ಬೇಡ. ಒಳ್ಳೆಯವ್ರು Actually ಇವಾಗ ಸಿಗ್ತಾರೆ. ಮುಂಚೆ ಇದ್ದಿದ್ ಫ್ರಸ್ಟ್ರೇಷನ್ಸ್ ಎಲ್ಲ ಇವಾಗ ಹೊಟ್ಟೋಗಿದೆ. ಅತ್ತೆ ಆದೋಳು ಸೊಸೆನ ಮಗಳ ತರ ಇನ್ನ ಆಕ್ಚುಲಿ ತುಂಬಾ ಜನ ಇನ್ನ ಚೆನ್ನಾಗ್ ನೋಡ್ಕೊಳ್ತಾರೆ. ಮಕ್ಳಿಗಿಂತ ಚೆನ್ನಾಗ್ ನೋಡ್ಕೊಳ್ಳೋ ಅತ್ತೆದಿರು ಇದಾರೆ. ಅಮ್ಮನ್ಕಿಂತ ಚೆನ್ನಾಗ್ ನೋಡ್ಕೋಬೇಕು, ಚೆನ್ನಾಗಿರ್ಬೇಕು ಅಂತ ಎಲ್ರು ಅಷ್ಟೇ, ಎಲ್ರು ಚೆನ್ನಾಗ್ ನೋಡ್ಕೋಬೇಕು, ಚೆನ್ನಾಗಿರ್ಬೇಕು ಅಂತ ಅನ್ಕೊಂತಾರೆ. ಬಟ್ ನಮ್ ಕಡೆಯಿಂದನೂ ಆ ಪ್ರಯತ್ನ ಇರ್ಬೇಕು, ಅವ್ರ ಕಡೆಯಿಂದನೂ ಆ ಪ್ರಯತ್ನ ಇರ್ಬೇಕು. ಅವಳು ಮಾತ್ರ ನಂಗ್ ಮಾಡ್ಲಿ, ಅವಳು ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ಲಿ ಅನ್ನೋಕ್ಕಿಂತ ನಾವ್ ಫಸ್ಟ್ ಕೊಟ್ಟು ನೋಡ್ಬೇಕು. ನಾವ್ ಏನೇ ಲೈಕ್ 10% ಕೊಟ್ರೆ ನಿಮ್ಗೆ 100% ಬೇಕಂದ್ರೆ ಅಟ್ಲೀಸ್ಟ್ 10% ನಮ್ ಕಡೆಯಿಂದ ಸ್ಟಾರ್ಟ್ ಆಗ್ಬೇಕು. ಸೊ ಲವ್ ಅಂಡ್ ಅಫೆಕ್ಷನ್ ನಾವು ಕೊಟ್ಟಾಗ ನಮ್ಗೆ ಅದು 10 times ಸಿಕ್ಕೇ ಸಿಗುತ್ತೆ. ಎಲ್ಲೋ ರೇರ್ಲಿ ಯಾರೋ ಜಗಳ ಆಡ್ಬೇಕು ಅದು ಇದು ಅನ್ಕೊಂತಾರೆ. ಬಟ್ ಈಗಿನ ಕಾಲದ ಅತ್ತೆದಿರೋ ಸೊಸೆನ ಮಗಳಿಗಿಂತ ಚೆನ್ನಾಗ್ ನೋಡ್ಕೊಳಕ್ ಟ್ರೈ ಮಾಡ್ತಾರೆ. ನಮ್ಗಿಲ್ದೇ ಇರೋ ಅವಕಾಶ ನಿನ್ ಸಿಗ್ಲಿ, ನೀನ್ ಖುಷಿಯಾಗಿರೋ, ಚೆನ್ನಾಗಿರಿ ಅಂತ ಹೇಳೋರು ಇರ್ತಾರೆ. ಹಾಗೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆ. ಈ ಜನರೇಷನ್ ಅಲ್ಲಿ ಇಂತ ತಾಯಿ ಆತರ ಹೆಂಡತಿ ಸಿಕ್ಬಿಟ್ರೆ ಅವನ ಹತ್ರ ಅದೃಷ್ಟವಂತ ಇನ್ನೊಬ್ಬ. ಬಟ್ ನಿಮಗ್ ಮಗ ಇದಾರಲ್ಲ? ಮಗಳು ಆಲ್ರೆಡಿ ಇವ್ರು ಬುಕಿಂಗ್ ಹೌದಾ? ಅದನ್ನ ಹೇಳ್ತಾ ಇದಾರ ಅವ್ರು. ಮಗಳು ತಾನೇ ಇರೋದು. ಆ ಮಗಳು ಇದ್ದಾರೆ. ಇಬ್ರು ಇಬ್ರು ಹೆಣ್ಮಕ್ಳ? ಒಬ್ರು ಹೆಣ್ಣು ಮಗಳು, ಒಬ್ರು ಗಂಡ್ ಇಲ್ಲ, ಮಗ, ಇಬ್ರು ಹೆಣ್ಮಕ್ಳು. ಇಬ್ರು ಹೆಣ್ಮಕ್ಳು, ಒಬ್ಬ ಮಗ. ಇಬ್ರು ಹೆಣ್ಮಕ್ಳು. ಆ ಮಗನ ನನ್ಗೆ ಕೊಟ್ಬಿಡು ಅಂತ ಸುಮ್ನೆ ರೇಗಿಸ್ತಾರೆ. ಇಷ್ಟು ಫ್ರೆಂಡ್ಲಿ ಆಗಿ ಇಷ್ಟು ಜಾಲಿ ಆಗಿರ್ತೀರಲ್ಲ, ಈ ತರ ಅತ್ತೆ ಬೇಕು ಅಂತ ಅವ್ರು. ನಾನು ಅನ್ಕೊಂಡ್ಬಿಟ್ಟೆ ಮೋಸ್ಟ್ಲಿ ಅವ್ರ ದತ್ತು ದತ್ತು ಅಲ್ಲ, ಆಕ್ಟ್ ಮಾಡುವಾಗೆ ಸಾಯಂಕಾಲ 8:30 9 ಗಂಟೆ ಆದ್ಮೇಲೆ ಒಂದ್ ಕಾಲ್ ಮಾಡಲ್ಲ. ಈಗ ಮದುವೆ ಮಗನ್ನೇ ಫಿಕ್ಸ್ ಮಾಡ್ಕೊಂಡವ್ರೆ ಅಂದ್ರೆ ತಮಾಷೆಗೆ ಒಂದು ಆ ಫೀಲ್ ಬರ್ದಿರ ಅದ್ ಮಾತ್ ಬರೋದಿಲ್ಲ. ಕರೆಕ್ಟ್ ಟೈಮಿಗೆ ಮದ್ವೆ ಆಗಿದ್ರೆ ನಿಮ್ಗೊಂದು ಮಗ ಇರ್ತಾ ಇತ್ತು, ಮದ್ವೆ ಆಗ್ಬೋದಾಗಿತ್ತು. ಏನ್ ಮಾಡ್ಲಿ, ಇವ್ರನ್ನೇ ಆ ಆಗ್ಬೇಕು. ಬುಲೆಟ್ ಬಸ್ ಸ್ಟೇಷನ್ ತರ ಆಗ್ಬಿಡ್ತೀವಿ ಮೀಸೆ ಇಡ್ಸ್ಕೊಂಡು. ಅಲ್ಲವರು ತಿರುಕಳಿ ಕಡೆದ ನಮ್ಮ ಹುಡುಗನ ಸಿನಿಮಾ ಇದೆಲ್ಲ ಗುರು, ಹಂಗೆ ಹೇಳ್ಬೇಕಾಯ್ತದೆ. ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅವರು. ಇನ್ಫ್ಲೂಯೆನ್ಸ್ ಆಗಿದ್ದಾರೆ full. ಇನ್ಫ್ಲೂಯೆನ್ಸ್ ಏನಿಲ್ಲ. ಮತ್ತೆ ನನಗೆ ಅವ್ರಿಗೆ ಹೇಳಿದ್ದು ಇಷ್ಟೊತ್ತಿಗೆ ಆಗ್ಲೇ ಮಗುವಾಗ್ಬೇಕಿತ್ತು. ಹೌದು, ನಿಜಾನೇ ಅದು. ಅಲ್ಲ ಆಗ ಟೈಮ್ ಮಗು ಆಗಿದೆ. ಬುಲೆಟ್ ಬಸ್ ಅಪ್ಪ ರಾಜ್ಕುಮಾರ್ ಆಗಲ್ಲ ಕಣ, ಒಂದ್ ನಿಮಿಷ ಇರು. ನಾನ್ ಹೇಳ್ತಿರೋದು ಏನಂದ್ರೆ, ಆಗೋ ಟೈಮ್ಗೆಲ್ಲ ಆಗಿದ್ರೆ ಆಗ್ತಿತ್ತು ಅಂತ ಹೇಳದಲ್ಲ, ಅದಾಗೋ ಟೈಮ್ಗೆ ಆಗಿಲ್ಲ, ಇನ್ ಮುಂದೆ ನಾನು ಆಗತ್ತೆ ಅಂತ ವೆಯ್ಟ್ ಮಾಡಮ್ಮ ಅಂತ ಹೇಳ್ತಿದ್ರು. ಬಿಡಿ ಸರ್, ದಯವಿಟ್ಟು ಆ ಟ್ರ್ಯಾಕ್ ಬಿಟ್ಬಿಡು. ಮಾಮೂಂಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಮೇಡಮ್. ಸರ್, ನಿಮಗೆ ಯಾವ ಡೈಲಾಗ್ ಫುಲ್ ತುಂಬಾ ಇಷ್ಟ ಆಯ್ತು ಸರ್ ಈ ಮೂವಿಲಿ? ಈ ಮೂವಿನ ಹಾ. ತಿಮ್ಮಯ್ಯ ಅಷ್ಟೇ. ಅಷ್ಟೇ ಸರ್. ಅಲ್ಲ ನೀವು ಹೆಂಡತಿನ ಹೆಂಗ್ ಇಟ್ಕೋಬೇಕು ಅದ್ಬಸ್ತಲ್ಲಿ, ಏನ್ ಸರ್ ನೀವೇ ಎದುರುಕತ್ತಿರಲ್ಲ? ಎಲ್ಲಿ ಮೇಡಮ್ 1947 ಇದೆಯಲ್ಲ, ಸಿಕ್ಕಿದಾದ್ಮೇಲೆ ನಮ್ಗೆ ನಮ್ ಸ್ವತಂತ್ರ ನಾಕಿ, ಈ ಸ್ವತಂತ್ರ ಏಕಿ ಆಮೇಲೆ ಹಾಕಿ ಚೆನ್ನಾಗಿರ್ಬೇಕಲ್ಲ ಎಲ್ಲಾರು. ಬಿಡಿ ಆಯ್ತು, ಅದಕ್ಕೆ ಮಜಾ ಮಾಡ್ಕೊಂಡು ನಮ್ಮ ಅಪ್ಪನ ಮನೆ ಗಂಟೆ ಏನೋ ಮೇಡಮ್. ಅದಕ್ಕೆ ಕೇಳ್ಕೊಂಡಿರ್ತೀರ ಹೆಂಡತಿ ಮಾತೆಲ್ಲ. ನೋಡಿ, ಇಂತ ಗಂಡ್ ಮಕ್ಳು ಇದ್ರೆ ಹೆಂಗೆ? ಅದಕ್ಕೆ ಬೋರ್ ಆಗೋದೆ. ಅದಕ್ಕೆ ಮೇಡಮ್ ಓಕೆನಾ? ಫಿಕ್ಸ್ ಸರ್, ಓಕೆನಾ? ಫಿಕ್ಸ್. ಸೋತೆ ಅನ್ಕೊಂಡೆ. ಬಟ್ ಇದನ್ನ ನಾವು ಕಾಮಿಡಿಯಾಗಿ ಮಾಡಿದೀವಿ. ಇದನ್ನ ಯಾರು ಮೆಸೇಜ್ ಆಗಿ ತಗೋಬೇಡಿ. ಕಾಮಿಡಿ ಇದು ಅಷ್ಟೇ. ಕಾಮಿಡಿ ತರ ನೋಡಿ, ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಕ್ ಟ್ರೈ ಮಾಡಿದೀವಿ ಅಷ್ಟೇ. ಕಾಮಿಡಿಯಾಗೆ ತಗೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಸೀರಿಯಸ್ ಆಗ ಅಂದ್ರು, ಇದು ಕಾಮಿಡಿಯಾಗೆ ಬಿಡಿ. ಆಡಿಯನ್ಸ್ ಗೊತ್ತಾಯ್ತಾ? ಆಡಿಯನ್ಸ್ ಹೇಳ್ತಾ ಇರೋದು. ಸೀರಿಯಸ್ ಆಗಿ ಕಾಮಿಡಿ ಅದೊಂದು ತುಂಬಾ ಇಷ್ಟ ಆಯ್ತು ಸ್ಟಾರ್ಟಿಂಗ್. ಕೆಲವೊಂದು ಆ ವಿಷಯದಲ್ಲಿ ಸಿಟ್ಟಿಂಗ್ ಕಾಮಿಡಿ. ಆಕ್ಚುಲಿ ತುಂಬಾ
ಕಮೆಂಟ್ ಸೆಷನ್ ಅಲ್ಲೆಲ್ಲ ಬರೀ ಅದೇ ಡೈರೆಕ್ಟರ್ ಬಗ್ಗೆ ಮಾತಾಡೋದಾಗ್ಲಿ ಒಂದ್ ಮೆಸೇಜ್ ಕೊಟ್ಟಿಲ್ಲ ಅನ್ನೋದಾಗ್ಲಿ ಮಾಡಿರೋದೇ ಕಾಮಿಡಿ ಜಾನರ್ ಅದು. ಕಾಮಿಡಿಯಾಗೆ ನೋಡ್ಬೇಕಾಗಿತ್ತು ಅವ್ರು ಇನ್ಯಾವ್ದೋ ರೀತಿಲಿ ನೋಡಿ ಅವ್ರಿಗೆ ಏನೇನ್ ರಿಲೇಟ್ ಆಯ್ತೋ ಗೊತ್ತಿಲ್ಲ. ಬಟ್ ಅವ್ರಿಗೆಲ್ಲ ನೆನಪಾಗಿರ್ಬೇಕಲ್ಲ ಎಲ್ಲ ನೆನಪಾಗಿರ್ಬೇಕು ಅವ್ರಿಗೆ, ಅದಕ್ಕೆ ಕಮೆಂಟ್ ಮಾಡಿದ್ದಾರೆ. ಅಲ್ಲ ನೆನ್ಪನ್ನ ಪ್ರಶ್ನೆ ಅಲ್ಲ, ಕಮೆಂಟ್ಸ್ ಮಾಡ್ತಾರೆ. ಆ ಕಮೆಂಟ್ಸ್ ಗೆ ನಾವು ರಿಯಾಕ್ಟ್ ಮಾಡ್ಲೇಬಾರ್ದು. ಯಾಕೆ ಮಾಡ್ಬಾರ್ದು ಅಂದ್ರೆ ನನ್ಗೊಂದಷ್ಟು ಫೇಸ್ಬುಕ್ ನಾನ್ ಬಾಯ್ಬಡಿಕೆ ಮಾಡಿದಾಗ ಒಂದು ಫೇಸ್ಬುಕ್ ಒಂದು 25-30 ಮೆಸೇಜ್ ಬಂದು, ಏಯ್ ನೀನ್ ಸಿಕ್ಕಿದ್ರೆ ಕೊಚ್ಚಾಕ್ಬಿಡ್ತೇನೆ ಹಂಗೆ ಹಿಂಗೆ ಏನೇನೋ ನೀನು ಅಮ್ಮೋರ್ ಗಂಡಾಗಿದ್ಯಾ ಅಂತ. ನಾನ್ ಹೇಳ್ದೆ ನಾನು ಬ್ಯಾಡ್ ವರ್ಡ್ ಅಲ್ಲೇ ಜಾಸ್ತಿ ಮಾತಾಡುದು, ಬಟ್ ಅವ್ನ್ಗೆ ಹೇಳ್ದೆ ತಗೊಂಡ್ ನಂಬರ್ ಕಳಿಸ್ತಿದೀನಿ ಕಾಲ್ ಮಾಡು ಅಂತ. ಮಾಡ್ಲೇ ಇಲ್ಲ. ಮಾಡ್ಲಿಲ್ಲ. ನನ್ಗೆ ಒಂಥರ ಏನಂದ್ರೆ ಟಿಗರ್ ಆಗ್ಬಿಡದೆ ಅಲ್ಲಿ. ನಾನು ಆಕ್ಚುಲಿ ಪಾತ್ರ ಅಷ್ಟೇ. ಈಗ ಬಾಯ್ಬಡಿಕೆ ಮಾಡಿದೀವಿ, ಅದಕ್ಕಿಂತ ಮುಂಚೆ ಗೀತಾ ಬ್ಯಾಂಗಲ್ ಸ್ಟೋರ್ ಮಾಡ್ದು. ಗೀತಾ ಬ್ಯಾಂಗಲ್ ಸ್ಟೋರ್ ಅಲ್ಲಿ ನಂದು ಮಾರ್ಚ್ 31 ಆಡಿಷನ್ ನಡೀತಾ ಇತ್ತು. ಆಡಿಷನ್ಗೆ ಅವಾಗೆಲ್ಲ ಓಡು ಬಸ್ಸಲ್ಲಿ ಓಡಾಡ್ತಿದ್ವಲ್ಲ, ಅವಾಗ ಆಡಿಷನ್ ಆಯ್ತು ಗೀತಾ ಬ್ಯಾಂಗಲ್ ಸ್ಟೋರ್. ಫಸ್ಟ್ ಆಡಿಷನ್ ಹೋಗಿ 8 ಗಂಟೆ ಕೂತಿದ್ದೀನಿ. 8 ಗಂಟೆ ಕೂತಿದ್ದೀನಿ, ಇನ್ನೂ ಬರ್ಲಿಲ್ಲ ಯಾರು. ಮಂಜು ಮಿತ್ರ ಅಂತ ಡೈರೆಕ್ಟರ್, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಫಸ್ಟ್ ಆಡಿಷನ್ಸ್ ನೋಡಿದ್ರೆ ಹಿಂಗೆ ಹುಡುಗ ರೆಡ್ ಟೀ ಶರ್ಟ್ ಇದನ್ನೆಲ್ಲ, ರೆಡ್ ಟೀ ಬ್ಲಾಕ್ ಪ್ಯಾಂಟ್, ಅವನೇ ಫಸ್ಟ್ ಬಂದಿದ್ದು. ಎಂಟ್ರಿ ಮಾಡ್ಕೊಳ್ಳಿ, ಆಮೇಲೆ ರಿಹರ್ಸಲ್ ಇದನ್ನ ಆಡಿಷನ್ ಸ್ಟಾರ್ಟ್ ಮಾಡೋಣ ಅಂತ. ಆಮೇಲೆ ಡಿಫ್ರೆಂಟ್ ಆನಿಮಾಸ್ಟರ್ ಮಗಳು ಪೂಜೆ ಮಾಡಿ ಶುರು ಆಯ್ತು. ನನ್ನ ಅದೃಷ್ಟ ಏನಂದ್ರೆ ಇಡೀ ಸಿನಿಮಾದಲ್ಲಿ 30ನೇ ತಾರೀಕು ಹೋಗಿ ಆಡಿಷನ್ ಕೊಟ್ಟಿದ್ದೀನಿ. ಆ ಸಿನಿಮಾದಲ್ಲಿ ಇಡೀ ಫಸ್ಟ್ ಇಂಟ್ರಡಕ್ಷನ್ ನಂದೇ ಕ್ಯಾರೆಕ್ಟರ್. ಯಾವಾಗ್ಲೂ ಹೇಳೋರು, ನಿನ್ ಏನೋ ಶೂಟ್ ಮಾಡಕ್ಕೆ ಆಗ್ತಿಲ್ಲ ಕಣೋ ಅಂತ. ಮಳೆ ಬಂದ್ಬಿಡುದು, ಇಲ್ಲಾಂದ್ರೆ ಬೇಗ ಅಂದ್ರೆ 5 ಗಂಟೆ ಫಸ್ಟ್ ಶಾರ್ಟ್ ಇಡ್ಬೇಕು ಅಂತ ಅವ್ರು ಆಗ್ತಾನೆ ಇರ್ಲಿಲ್ಲ. ಆಮೇಲೆ ಒಂದಿನ ಶೂಟ್ ಆಯ್ತು, ಅವಾಗ ಹೇಳ್ತಾ ಇದ್ರು, ಈ ಸಿನಿಮಾ ಓವರ್ ಆಲ್ ಏನ್ ಗೊತ್ತಾ, ಫಸ್ಟ್ ಕ್ಯಾರೆಕ್ಟರ್ ನೀನೇ ಇಂಟ್ರೊಡಕ್ಷನ್ ಆಗ್ತೀಯಾ, ಹೀರೋ ಅಲ್ಲ ಇಂಟ್ರೊಡಕ್ಷನ್ ಅಂತ. ಅದೇ ನಂಗೆ ತುಂಬಾ ಖುಷಿ. ಅಂದ್ರೆ ಒಬ್ಬೊಬ್ರು ಒಂದೊಂತರ. ನಾನು ಯಾರೇ ನನ್ಗೆ ಮೆಸೇಜ್ ಹಾಕಿದ್ರು, ನನ್ಗೆ ಏನಂದ್ರು ಬ್ಯಾಡ್ ಚೆನ್ನಾಗಿಲ್ಲ ಅಂತ ಹಾಕಿದ್ರು ನಾನು ಅವ್ರಿಗೇನು ಮಾಡ್ತಾರಲ್ಲ ಹಂಗೆ ಹಿಂಗೆ ಅಂದ್ರೆ ನಾನು ಇಮಿಡಿಯೇಟ್ಲಿ ನಂಬರ್ ಹಾಕಿರ್ತೀನಿ, ಫೋನ್ ಮಾಡಲ್ಲ. ಅವ್ರಿಗೂ ಅಷ್ಟೇ ಭಯ ಇರುತ್ತೆ, ನಾನು ಅವ್ನಿಗೆ ಫೋನ್ ಮಾಡಿದ್ರೆ ಇವ್ನು ಏನ್ ಟಿಗರ್ ಆಗ್ತಾನೆ ಅಂತ. ಬಟ್ ಅವರು ಕ್ಯಾರೆಕ್ಟರ್ನ ಒಂದೇನಂದ್ರೆ ಪ್ರತಿಯೊಬ್ಬ ಮಾಡೋ ಕ್ಯಾರೆಕ್ಟರ್ನ ಅನುಭವಿಸ್ಬೇಕೇ ಹೊರ್ತು ಅದನ್ನೇ ಅಟ್ಯಾಚ್ಮೆಂಟ್ ತಗೋಬಾರ್ದು. ನಾವ್ ಒಂದೇ ತರ ಮಾಡೋದ್ಕಿಂತ ಸ್ವಲ್ಪ ಏನೋ ಚೇಂಜಸ್ Different, ಸ್ವಲ್ಪ ಏನಾದ್ರು ಸೇಮ್ ಒಂದೇ ತರ ಆಗ್ಬಾರ್ದು ಅಂತ ಸ್ವಲ್ಪ ಒಂದೊಂದ್ಸತಿ ಚೇಂಜಸ್ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಕೆಲವು ಟೈಮ್ ನಲ್ಲಿ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ರಾಂಗ್ ಆಗುತ್ತೆ, ರೈಟ್ ಆಗುತ್ತೆ, ಅದನ್ನ ಪ್ರೀತಿಯಿಂದ ಹೇಳಿ ನಾವು ಸ್ವಲ್ಪ ತಿದ್ಕೊಳ್ತೀವಿ. ಅದನ್ನ ನೀವು ಜಡ್ಜ್ಮೆಂಟ್ ಕೊಡ್ಬೇಡಿ, ಇದ್ ಸರಿ ಇಲ್ಲ, ಅದ್ ಸರಿ ಇಲ್ಲ, ಇದ್ ತಪ್ಪು ಅಂತ. ಎಕ್ಸ್ಪೆರಿಮೆಂಟ್ ಮಾಡಿದಾಗ ಎಲ್ಲಾನು ಸಕ್ಸಸ್ ಆಗಲ್ಲ. ಅವ್ರು ಆಕ್ಚುಲಿ ಯಾಕೆ ಅವರು ಆತರ ಕಮೆಂಟ್ಸ್ ಮಾಡ್ತಾರೆ ಅಂದ್ರೆ, ಈ 2.5 GB 2 GB ಫ್ರೀಯಾಗಿ ಸಿಕ್ಕಿದೆಯಲ್ಲ, ಅದಕ್ಕೆ ಅವ್ರು ಅದ್ ಮಾಡ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ. ನಾನು ಹೇಳೋದೇನಂದ್ರೆ, ಅವ್ರು ಒಳ್ಳೆ ಮೆಸೇಜ್ ನ ನಾವು ರಿಸೀವ್ ಮಾಡೋಣ. ಅದೇನಾದ್ರು ವಲ್ಗರ್ ಮೆಸೇಜ್ ಇದ್ರೆ ಅಲ್ಲಿಗೆ ಡ್ರಾಪ್ ಮಾಡಿ, ಅವ್ರಿಂದ ನಮ್ಗೆ ಏನಿಲ್ಲ. ಬಟ್ ಅವ್ರು ನಮ್ ಶಾರ್ಟ್ ಫಿಲ್ಮ್ ನೋಡಿ ತುಂಬಾ ಎಲ್ಲಾರ ಅಭಿಪ್ರಾಯನೂ ನಮ್ಗ್ ಮುಖ್ಯನೇ. ಹೌದು, ಎಲ್ಲಾರ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ಇರೋದೇ ಅದಕ್ಕೋಸ್ಕರ. ನಮ್ ತಪ್ಪನ, ನಮ್ ಸರಿನಾ, ಗುಡ್ ಥಿಂಗ್ಸ್, ಬ್ಯಾಡ್ ಥಿಂಗ್ಸ್ ಎಲ್ಲ ಹೇಳ್ಬೇಕು ಅನ್ನೋದಕ್ಕೋಸ್ಕರನೇ. ಬಟ್ ಅದನ್ನ ಕೆಟ್ಟದಾಗ ಯೂಸ್ ಮಾಡ್ಕೋಬೇಕು, ಇಲ್ಲ ನಮ್ ಟ್ರಿಗರ್ ಮಾಡ್ಬೇಕು ಅಂತ, ಬೈಬೇಕು ಅಂತ ಯೂಸ್ ಮಾಡ್ಬಿಡಿ. ಯಾಕಂದ್ರೆ ನೀವೇನೋ ನಿಮ್ಗೆ ಅದ್ ವರ್ಡ್ಸ್ 2 minutes ಅಲ್ಲಿ ಮಾಡ್ತೀವಿ, ಅದನ್ನ ನಾವು ಕೇಳಿಸ್ಕೊಂಡು ಡೈಜೆಸ್ಟ್ ಮಾಡ್ಕೊಳಕ್ ಸುಮಾರು ದಿನಗಳೇ ಬೇಕಾಗುತ್ತೆ. ಅದನ್ನ ಎಷ್ಟ್ ಜನ ನೋಡ್ತಾರೆ, ಹೇಗಾಯ್ತು, ಮೂಡ್ ಅಪ್ಸೆಟ್ ಆಗ್ಬಿಡುತ್ತೆ ಆಕ್ಚುಲಿ. ಅದರಿಂದ ನಿಮ್ಗೆ ಏನ್ ಲಾಭ ಸಿಗುತ್ತೆ? ಈಗಂತೂ ಹೆಣ್ಮಕ್ಳಿಗೆ ಸಜೆಷನ್ ಕೊಡಿ, ಇದು ಪ್ರಾಬ್ಲಮ್ ಇದೆ, ಇದು ಬೇಡ, ಇದು ಬೇಡವಾಗಿತ್ತು ಅಂತ. ಏನಂದ್ರೆ ಅದು ಬೈಬೇಡಿ. ಅದೇ ಆರ್ಟಿಸ್ಟ್ ಆಗಿ ನಾವ್ ಏನೋ ಒಂದ್ ಮಾಡ್ಬೇಕು, ಸಾಧಿಸ್ಬೇಕು ಅಂತ ಮಾಡ್ತಾ ಇರ್ತೀವಿ, ಒಂದ್ ಡೈರೆಕ್ಟರ್ ಆಗ್ಲಿ ಎಲ್ಲಾರು ಆಗ್ಲಿ. ಸೊ ಅದನ್ನ ಬೈಬೇಡಿ, ಅದನ್ನ ಈ ತರ ಇದೆ ಅಂತ ಹೇಳಿ ನಾವು ನೆಕ್ಸ್ಟ್ ಟೈಮ್ ತಿದ್ಕೊಳ್ತೀವಿ. ಬಟ್ ಆ ಮೂವಿಯಲ್ಲಿ ನಿಮ್ಮೆಲ್ಲರ ಪರ್ಫಾರ್ಮೆನ್ಸ್ ಮಾತ್ರ 100ಗೆ 100. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್. ನಮ್ ಡೈರೆಕ್ಟರ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರು 100ಗೆ 200 ಅಂತ. ನೀವು 100ಗೆ 100 ಅಂದಲ್ಲ, ಈ ಒಂಥರ ಇದು ಕನ್ನಡ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಚೆನ್ನಾಗ್ ಕಾಣ್ತಾ ಇದೆ, ಒಂಥರ ನಂಗೆ ಇಷ್ಟ ಆಯ್ತು. ನೋಡೋ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದೀನಿ ನಾನು ಇದ್ರಲ್ಲಿ ಅಂತಾರ. ತುಂಬಾ ಚೆನ್ನಾಗಿ ಕಾಣಿಸೋಂಗ್ ಮಾಡಿದಾರೆ ನಮ್ಗೆ. ಡೈಲಾಗ್ಸ್ ಅಷ್ಟೇ ತುಂಬಾ ಮತ್ತೆ ಪ್ರತಿ ಕ್ಯಾರೆಕ್ಟರ್ನು ಅಷ್ಟೇ ಚೆನ್ನಾಗಿ ಬಣ್ಣ ತುಂಬಿದ್ದಾರೆ ಪಾತ್ರಕ್ಕೆ. ಆ ಕಬಾಬ್ ತಿನ್ನೋದು, ಇವ್ರು ನಂಗೆ ರೇಗ್ಸೋದು, ನಾನ್ ಅವ್ರ ಗುರೈಸೋದು, ತುಂಬಾ ಚೆನ್ನಾಗಿ. ಮ್ಯಾಮ್ ನೋಡಿ ಹೆಂಗೆ ನೋಡಿದ್ದಾರೆ ಪ್ರತಿಯೊಂದನ್ನ. ಅಲ್ಲ ಅವ್ರು ಆಕ್ಟ್ ಮಾಡಿದ್ರೆ ನೋಡಿರೋದಲ್ಲ, ಅದಾದ್ಮೇಲೆ ಶಾರ್ಟ್ ಮೂವಿ ನೋಡಿದ್ರೆ ತಾನೇ ಇದೆಲ್ಲ ಗೊತ್ತಾಗುತ್ತೆ. ನಾವ್ ಆಕ್ಟ್ ಮಾಡುವಾಗ್ಲೂ ಡಬ್ಬಿಂಗ್ ಮಾಡುವಾಗ್ಲೂ ನೋಡ್ತೀವಲ್ಲ ಮೇಡಮ್. ಹೌದಾ? ನೋಡಿ ಇವಾಗ 2 to 3 months ಆಗಿದೆ, ಇನ್ನೂ ಆ ಡೈಲಾಗ್ ಹೇಳ್ತಾರವ್ರು. ನಾನು ಅದೇ ಏನಪ್ಪ ಇದು ಅಂತ ಶಾಕ್ ಆಗ್ಬಿಡುತ್ತೆ ನನಗೆ.
ನಾನ್ ಅಷ್ಟು ಸತಿ ನೋಡಿದೀನಿ. ಸೂಪರ್ ನನಗೆ ಖುಷಿ ಆಯ್ತು ಪರ್ಸನಲ್ ಬರ್ದಿದ್ದಕ್ಕರ ಫ್ರಿಜ್ದಲ್ಲಿ ಖುಷಿ ಆಗಿಲ್ಲ ಸರ್ ಇದು ಸಿಗರೇಟ. ಅದೇ ಫ್ರಿಜ್ದಲ್ಲಿ ಖುಷಿ ಆಗಿಲ್ಲ ಹೇಳಿದ್ವಲ್ಲ ನಿಮ್ ಖುಷಿಗೆ 20 ಹೇಳ್ತೀನಿ. ಇಲ್ಲ. ಟೆಕ್ಸಾ ಟೆಕ್ಸಾ ಅದ್ ಯಾವ್ದೋ ಒಂದ್ ವರ್ಡ್ manage ಸಿಗೋಬಿಡ್ತು ಮಾಡ್ತಾರಾ? ಸುಮಾರು ಟೆಕ್ಸ್ಟ್. ನಾನು ಆಕ್ಚುಲಿ ನರ್ವಸ್ ಆಕ್ಚುಲಿ. ಗಾಡಿ ಕೆಟ್ಟೋಗಿ ಫೋನ್ ಸ್ವಿಚ್ ಆಫ್, ಇವ್ರು ಫುಲ್ ಕೋಪ ಮಾಡ್ಕೊಂಡಿದ್ದಾರೆ. ಯಾವ್ದೋ ನಾನು ಆ ಶೂಟ್ ಮುಗಿಸ್ಕೊಂಡ್ ಒಂದ್ ದಿವಸ ಆದ್ಮೇಲೆ ನಾನೆಲ್ಲೋ ಟ್ರಿಪ್ಗೆ ಹೋಗೋದಿತ್ತು. ಆ ಪ್ರೆಷರ್ ನಾನು ಅವತ್ತು ಡಬ್ಬಿಂಗ್ ಮುಗಿಸ್ಲೇಬೇಕಿತ್ತು. ಇಲ್ಲಿ ಒಂದ್ ಕಡೆ ಹೌದೌದು. ಇವ್ರಿಗೆ ಲೇಟ್ ಆಗ್ತಾ ಇದೆ, ಒಂದ್ ಕಡೆ ನಾನ್ ಇವ್ರಿಗೆ ತೊಂದ್ರೆ ಆಗ್ತಾ ಇದೆಯಲ್ಲ ಅಂತ ಒಂದ್ ಕಡೆ. ಅಲ್ಲಿ ನೋಡಿದ್ರೆ 1 hour ಕೆಲ್ಸ ಅಂತ 1.5 ಗಂಟೆ ಆತರ ಆಯ್ತು. ನಂಗೆ ಅಲ್ಲಿ ಟೆನ್ಷನ್, ಫೋನ್ ಸ್ವಿಚ್ ಆಫ್ ಹೋಯ್ತು, ಇವ್ರ ಕೋಪ. ಅದ್ರಲ್ಲಿ ಈ ಟೆನ್ಷನ್ ಮಧ್ಯೆ ಬಂದ. ಸೊ ಆ ವರ್ಡೇ ಬರ್ತಲ್ಲ, ಇವಾಗೇ ಗ್ರಾಚಾರ ಕೆಡ್ಬೇಕಾ ನಂದು ಅನ್ಕೊಂಡು ದೇವ್ರೆ. ಬಟ್ ಇವಾಗ ಆ ಸೀನ್ ನೋಡಿದಾಗೆಲ್ಲ ನೆನ್ಸ್ಕೊಂತೀನಿ, ಇಷ್ಟ ಈಸಿಯಾಗಿ ಬಂದಿದೆ ಅವತ್ತು, ಎಷ್ಟ್ ಕಾಟ ಕೊಟ್ಬಿಡ್ತು ನಂಗೆ. ಅಲ್ಲ ಡಬ್ಬಿಂಗ್ ಅಲ್ಲಿ ಬೇಗ ಆಯ್ತು. ಹ್ಮ್. ಡಬ್ಬಿಂಗ್ ಅಲ್ಲಿ ಬೇಗ ಡಬ್ಬಿಂಗ್ ನಾನೇ ಬೇಗ ಮಾಡಿ ಮುಗಿಸಿದೆ ಅನ್ಸುತ್ತೆ. ಇಲ್ಲ ಎಲ್ರು ಚೆನ್ನಾಗಿ ಮಾಡಿದ್ರು, ಬೇಗ ಆಯ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.